ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇಲ್ಲಿ ನಾನು ಇವತ್ತು 3 ರೀತಿಯ ಬೇಬಿ ಕುಚ್ಚುಗಳನ್ನ ಮಾಡಿ ತೋರಿಸೋಣ ಅಂತ ಹೇಳಿ 70 ಎಳೆ ಥ್ರೆಡ್ನ ರೆಡಿ ಮಾಡಿಕೊಂಡು ಒಂದು ಬೇಬಿ ಕುಚ್ಚು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ನೀಡಲಿಂದ ಥ್ರೆಡ್ಗಳನ್ನೆಲ್ಲ ಮೇಲೆ ತೊಗೊಂಬಂದಿದ್ದೀನಿ. ಹಾಗೆಯೇ ನಾವು ನಾರ್ಮಲಾಗಿ ಬೇಬಿ ಕುಚ್ಚು ಏನು ಮಾಡ್ಕೋತೀವಿ ಅಲ್ವಾ, ಅದೇ ರೀತಿ ಥ್ರೆಡ್ಗಳನ್ನ ತಂದು ಇಟ್ಕೋಬೇಕಾಗುತ್ತೆ. ಮತ್ತು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಈ ರೀತಿ ಝರಿ ಥ್ರೆಡ್ನ ಹಾಕಿ ತೊಗೋಬೇಕು. ಆದಷ್ಟು ನಾವು ಇಲ್ಲಿ ನಾಟ್ ಹಾಕಬೇಕು ಅಂತಂದರೆ ಝರಿ ಥ್ರೆಡ್ನ ಸ್ವಲ್ಪ ಉದ್ದವಾಗಿ ಪ್ರಿಪೇರ್ ಮಾಡ್ಕೊಂಡಿರಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ನಮಗೆ ಈ ಒಂದು ಬೇಬಿ ಕುಚ್ಚಲ್ಲಿ ಮೇಯ್ನಾಗಿ ನಾವು ಹಾಕ್ಕೊಳ್ಳೋವಂಥ ನಾಟ್ ಮೇಲೇ ಈ ಒಂದು ಬೇಬಿ ಕುಚ್ಚು ಡಿಸೈನ್ ನಿಂತಿರುತ್ತೆ. ಮತ್ತು ಅದೇ ನಮಗೆ ಈ ಕುಚ್ಚು ಡಿಸೈನು ಚೆನ್ನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡೋದು. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಉದ್ದವಾಗಿಯೇ ತಗೊಳ್ಳಿ. ನೋಡಿ, ಈ ಥರ ಥ್ರೆಡ್ನ ನೋಡಿ ಸುತ್ಕೋಬೇಕು. ಎಲ್ಲಿವರೆಗೂ ಅಂತಂದರೆ ನಮಗೆ ಡಿಸೈನ್ ನೋಡ್ತಾ ಇರಬೇಕು. ಎಲ್ಲಿವರೆಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೋ ಅಲ್ಲಿವರೆಗೂ ಇದೇ ರೀತಿ ಸುತ್ಕೊತಾ ಇರಬೇಕು. ಒಂದು 4-5 ರೌಂಡ್ ಸುತ್ತಿದ್ದಾದಮೇಲೆ ಒಂದು ನಾಟ್ ಆ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸುತ್ಕೊತ ಹೋಗಬೇಕು. ಒಂದು 4-5 ರೌಂಡ್ ಆದಮೇಲೆ ಈ ರೀತಿ ಒಂದು ನಾಟನ್ನ ಮಾಡ್ಕೋಬೇಕು. ನಾನು ಇನ್ನು ಈಸಿಯಾಗಿ ನಿಮಗೆ ನಾಟ್ ಹಾಕ್ಕೊಳ್ಳೋದು ಹೇಳ್ಕೊಡ್ಬೇಕು ಅಂತಂದರೆ ನೋಡಿ, ಈ ಥರ ಸುತ್ಕೊಳ್ಳಿ. ನೀಡಲ್ಲಿಂದ ಸುತ್ಕೊಳ್ಳೋದಕ್ಕಿಂತ ನೋಡಿ ಈ ರೀತಿ ಹತ್ತಿರವಾಗಿ ಇಟ್ಕೊಂಡು ಒಂದ್ರ ಕೆಳಗಡೆ ಒಂದು ಬರಬೇಕು ನಾಟು. ಒಂದ್ರ ಮೇಲೆ ಒಂದು ಬಂದ್ರೂ ಸ್ವಲ್ಪ ದಪ್ಪ ದಪ್ಪ ಥರ ಕಾಣಿಸುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊತ ನಾನು ಆಗಲೇ ಹೇಳ್ದಾಗೆ ಒಂದು 4-5 ರೌಂಡ್ ಆದಮೇಲೆ ಒಂದು ಸರಿ ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೋಬೇಕು. ತಿರ್ಗಾದಾದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಸುತ್ಕೊಳ್ಳೋದಕ್ಕೆ ರೆಡಿ ಆಗಬೇಕು. ಸ್ನೇಹಿತರೆ, ಈ ಒಂದು ಸೀರೆ ಕುಚ್ಚು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಯಾರಿಗಾದರೂ ಇಷ್ಟ ಆಗಲ್ಲ ಅಂತಾರೆ ನೋಡಿ, ಅಂಥವ್ರಿಗೆ ಈ ಒಂದು ಡಿಸೈನ್ನ ಆರಾಮಾಗಿ ಮಾಡಿಕೊಡ್ಬೋದು. ಯಾಕಂದರೆ ಯಾವುದೇ ರೀತಿ ಥ್ರೆಡ್ ಕಲರ್ ಹೋಗುತ್ತೆ ಅನ್ನೋ ಒಂದು ಯೋಚನೆ ಇರೋದಿಲ್ಲ. ಬೀಡಾದರೆ ಕೆಲವರು ಕಲರ್ ಹೋಗುತ್ತೆ ಬೇಡ ಅಂತ ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಈ ರೀತಿ ಬೇಬಿ ಕುಚ್ಚನ್ನು ಹಾಕಿ ಕೊಡಿ. ಒಂದೊಳ್ಳೆ ಡಿಸೈನ್ ಮಾಡಿಕೊಟ್ಟಿರೋ ಅಂಥ ಖುಷಿ ನಮಗೂ ಇರುತ್ತೆ. ಹಾಗೆಯೇ ಕಸ್ಟಮರ್ ಕೂಡ ತುಂಬಾ ಹ್ಯಾಪಿಯಾಗಿ ಈ ಡಿಸೈನ್ನ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ಎಲ್ಲ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಸುತ್ತಕೊಂಡು ಥ್ರೆಡ್ನ ನಾಟ್ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ಒಂದು 2-3 ನಾಟ್ ಏನಿರುತ್ತೆ ಅಲ್ವ, ಅದರೊಳಗಡೆಯಿಂದ ನೀಡಲ್ನ ತೊಗೊಂಬಂದರೆ ಅಲ್ಲಿಗೆ ನಮಗೆ ಕುಚ್ಚು ರೆಡಿ ಆಗುತ್ತೆ. ಅದಾದಮೇಲೆ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ನಾವು ಪೂರ್ತಿ ಸೀರೆ ಹಾಕಿದಾಗ ಇನ್ನೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಡಿಸೈನ್. ಈಗ ಇಲ್ಲಿ ನಾನು ನೆಕ್ಸ್ಟ್ 2ನೇ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವು ಒಂದು ಹೋಲನ್ನ ಮಾಡ್ಕೊಂಡಿರಬೇಕು. ನೀವು ಯಾವುದೇ ಒಂದು ಕುಚ್ಚು ಹಾಕ್ತೀವಿ ಅಂತ ಅಂದ್ರೂ ಸ್ಟಾರ್ಟಿಂಗ್ ಒಂದು ಹೋಲನ್ನ ಮಾಡ್ಕೊಂಬಿಡಿ, ಆವಾಗ ನಮಗೆ ಕೈ ನೋವು ಬರೋದಿಲ್ಲ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ನೋಡಿ 80 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಫಸ್ಟ್ ನಾನು 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೆ, ಈಗ 80 ಮಾಡ್ಕೊಂಡಿದ್ದೀನಿ. ಇದೇ ಥ್ರೆಡ್ಗೆ ನಾನು ಇನ್ನೊಂದು 10 ಎಳೆ ಥ್ರೆಡ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ಡಿಸೈನ್ಗೆ ಸ್ವಲ್ಪ ದಾರಗಳನ್ನ ಜಾಸ್ತಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನಾನೇನು ಕುಚ್ಚಿಗೆ ಎಲ್ಲ ಥ್ರೆಡ್ನ ತೊಗೊಂಬಂದೆ ಅಲ್ವಾ, ಈಗ ಆ ಕುಚ್ಚು ಥ್ರೆಡ್ಗಳನ್ನ ನಾವು ಈ ರೀತಿ 3 ಪಾರ್ಟಾಗಿ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಒಂದು ಅಂದಾಜಿನ ಮೇಲೆ ಆಲ್ಮೋಸ್ಟ್ ಎಲ್ಲ ಒಂದೇ ಸೈಜ್ ಇರೋ ಹಾಗೆ ನೋಡಿಕೊಂಡು ನಾವು 3 ಪಾರ್ಟಾಗಿ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ, ಈ ಥರ ರೈಟ್ ಸೈಡಲ್ಲಿರೋ ಅಂಥ ಥ್ರೆಡ್ನ ಲೆಫ್ಟಿಗೆ ತೊಗೋಬೇಕು. ಹಾಗೆ ಮಧ್ಯದಲ್ಲಿರೋದನ್ನು ಅಂದರೆ ನಾವು ಜಡೆ ಅನ್ಕೋತೀವಲ್ಲ ಸ್ನೇಹಿತರೆ, ಆ ರೀತಿ ಈ ಒಂದು ಡಿಸೈನ್ನ ಆಲ್ಮೋಸ್ಟ್ ಒಂದು ಚಿಕ್ಕ ಮಕ್ಕಳಿಗೆ ಹೇಳಿದ್ರೂ ಹಾಕಿಬಿಡ್ತಾರೆ, ಅಷ್ಟು ಈಸಿಯಾಗಿರುತ್ತೆ ಈ ಡಿಸೈನು. ನಾವು ಮಾಮೂಲಿ ಕೂದಲು ಹೇಗೆ ಜಡೆ ಹಣ್ಕೋತೀವಿ ಅಲ್ವಾ, ಅದೇ ಥರ ಈ ಥ್ರೆಡ್ಡಿಂದ ಹಣ್ಕೊಂಡು ಹೋಗೋದಷ್ಟೇ ಇರುತ್ತೆ. ಹಾಗೆಯೇ ಇವತ್ತು ನಾನು ತೋರಿಸ್ತಾ ಇರೋವಂಥ ಕುಚ್ಚುಗಳು ಈ ರೇಷ್ಮೆ ಸೀರೆಯಲ್ಲಿ ಪಲ್ಲು ಸೈಡು ಥ್ರೆಡ್ಗಳು ಹಾಗೇ ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಸೀರೆಗಳಲ್ಲೂ ಹಾಗೇ ಇರುತ್ತೆ. ಸೊ ಕೆಲವ್ರಿಗೆ ಬೇರೆ ಈ ರೀತಿ ನಾವು ಸಿಲ್ಕ್ ಥ್ರೆಡಲ್ಲಿ ಮಾಡೋದು ಇಷ್ಟ ಆಗಲ್ಲ ನೋಡಿ.
ಅಂಥವ್ರಿಗೆ ಆ ಒಂದು ರೇಷ್ಮೆ ಸೀರೆ ಥ್ರೆಡ್ಡಲ್ಲೇ ನಾವು ಈ ರೀತಿ ಡಿಸೈನ್ಗಳನ್ನ ಮಾಡಿ ಕೊಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಈ ಡಿಸೈನ್ ಎಲ್ಲ ನಾವು ಸ್ಯಾರಿ ಥ್ರೆಡ್ಡಲ್ಲೇ ಹಾಕುವಂಥ ಡಿಸೈನ್ ಆಗಿರುತ್ತೆ. ಇಲ್ಲ ಅಂದರೆ ನಾರ್ಮಲ್ಲಾಗಿ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಕೂಡ ಈ ಡಿಸೈನ್ಗಳನ್ನ ಇಷ್ಟಪಟ್ಟರೆ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಡಿಸೈನು ಅಷ್ಟೇ, ಹಾಕೋದಕ್ಕೂ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಕೆಲವ್ರಿಗೆ ಅದೇ ನಾನು ಆಗಲೇ ಹೇಳ್ದಾಗೆ ರೇಷ್ಮೆ ಸೀರೆ ಥ್ರೆಡ್ಗಳಲ್ಲಿ ಸೀರೆಗೆ ಬಂದಿರೋ ಥ್ರೆಡ್ಡಲ್ಲೇ ಈ ರೀತಿ ಡಿಸೈನ್ಗಳನ್ನ ಮಾಡಿದಾಗ ನಾವು ಒಂದು ರೇಷ್ಮೆ ಥ್ರೆಡ್ಗಳನ್ನ ವೇಸ್ಟ್ ಮಾಡೋ ಥರ ಇರೋದಿಲ್ಲ. ಸೊ ಹಾಗಾಗಿ ಕಸ್ಟಮರ್ಸ್ಗೆ ಈ ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ಈ ರೀತಿ ಮಾಡ್ಬೋದು ಈ ಸೀರೆಯಲ್ಲಿ ಅಂತ ಅವರು ಒಪ್ಕೊಂಡ್ರೆ ನಾವು ಆರಾಮಾಗಿ ಈ ಡಿಸೈನ್ಗಳನ್ನ ಸ್ಯಾರಿ ಥ್ರೆಡ್ಡಲ್ಲೇ ಮಾಡಿಕೊಟ್ಬಿಡ್ಬೋದು. ಈಗ ನೋಡಿ, ಈ ರೀತಿ ಮಾಮೂಲಿಯಾಗಿ ನಾವು ಯಾವ ರೀತಿ ಎಲ್ಲ ಕುಚ್ಚುಗಳಿಗೂ ನಾಟ್ ಹಾಕೋತೀವೋ ಅದೇ ಥರ ಇಲ್ಲೂ ಕೂಡ ಹಾಕಬೇಕಾಗುತ್ತೆ. ಹಾಕಿ ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನಾವಿಲ್ಲಿ ಥ್ರೆಡ್ಗಳನ್ನ ಬಿಟ್ಕೋಬೇಕಾಗುತ್ತೆ. ಹಾಗೆಯೇ ಕುಚ್ಚನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡಿಸೈನು. ಇದೇ ರೀತಿ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಈಗ ನಾನು ಮೂರನೇ ಒಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ 30 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅಂದರೆ ನಾವು 2 ನೀಡಲ್ಗೆ ಥ್ರೆಡ್ನ ತೊಗೋಬೇಕಾಗುತ್ತೆ, 2 ಕಲರ್ ಥ್ರೆಡ್ಡು. ಹಾಗೆಯೇ ಇಲ್ಲಿ ಥ್ರೆಡ್ನ ಲೆಂತ್ ನೋಡಿ 3.5 ಇಂಚ್ ಬಿಟ್ಕೋಬೇಕಾಗುತ್ತೆ. 4 ಇಂಚ್ ಬೇಡ ಸ್ನೇಹಿತರೆ, 3.5 ಇಂಚೇ ಬಿಟ್ಕೊಳ್ಳಿ. ಮತ್ತು 2 ಥ್ರೆಡ್ಗಳನ್ನು ನಾವು 30 ಎಳೆ ಥ್ರೆಡ್ನ ತೊಗೋಬೇಕಾಗತ್ತೆ. ಕಂಪಲ್ಸರಿಯಾಗಿ ಐರನ್ ಮಾಡಿ ತೊಗೊಳ್ಳಿ. ಈ ಪ್ರತಿಯೊಂದು ಡಿಸೈನ್ಸ್ಗೂ ಅಷ್ಟೇ. ನೀವು ಸಿಲ್ಕ್ ಥ್ರೆಡಲ್ಲಿ ಹಾಕ್ತೀರಾ ಅಂತ ಅನ್ನೋಂಗಿದ್ರೆ ಐರನ್ ಮಾಡಿಬಿಟ್ಟೇ ನೀವು ಥ್ರೆಡ್ನ ತೊಗೋಬೇಕಾಗತ್ತೆ. ಈಗ ಈ ಥ್ರೆಡ್ಗಳನ್ನ ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಟೈಟಾಗಿ ತಿರುಗಿಸ್ಕೋಬೇಕಾಗತ್ತೆ. ಇದು ನೀವು ಯಾವ ಕಡೆ ಬೇಕಾದರೂ ಟರ್ನ್ ಮಾಡ್ಬೋದು ಥ್ರೆಡ್ಗಳನ್ನ. ಇದೇ ಕಡೆ ಮಾಡಬೇಕು, ಅದೇ ಕಡೆ ಮಾಡಬೇಕು, ಆ ಥರ ಏನೂ ರೂಲ್ಸ್ ಇರೋದಿಲ್ಲ. ಸೊ ಹಾಗಾಗಿ ಯಾವ ಕಡೆ ಬೇಕಾದರೂ ಟರ್ನ್ ಮಾಡಿಬಿಟ್ಟು ನೋಡಿ ಈ ಥರ ಒಂದಾದ್ಮೇಲೆ ಒಂದು ಸುತ್ಕೊತ ಬರಬೇಕಾಗುತ್ತೆ. ತುಂಬ ಅಂದರೆ ತುಂಬ ಈಸಿ ಡಿಸೈನ್ಸ್ ಸ್ನೇಹಿತರೆ. ಇವತ್ತು ತೋರಿಸಿರೋಂಥ ಎಲ್ಲ ಡಿಸೈನ್ಸ್ಗಳು ತುಂಬಾ ಈಸಿ ಇರೋವಂಥ ಡಿಸೈನ್ಸ್ಗಳೇ. ಆರಾಮಾಗಿ ಯಾರು ಬೇಕಿದ್ರೂ ನಮಗೆ ಕುಚ್ಚಿನ ಗಂಧ ಗಾಳಿ ಗೊತ್ತಿಲ್ಲ ಅನ್ನೋರು ಕೂಡ ಈ ಒಂದು ಡಿಸೈನ್ಸ್ಗಳನ್ನ ಮಾಡ್ಕೋಬೋದು. ಅಥವಾ ನಮ್ಮ ಸ್ಯಾರೀಸ್ಗೆ ನಾವೇ ಮಾಡ್ಕೋತೀವಿ ಅಂತಂದ್ರೂ ಸ್ಯಾರಿ ಥ್ರೆಡ್ಡಲ್ಲಿ ನಾವು ಮನೆಯಲ್ಲಿ ಕೂತು ಮಾಡ್ಕೊಳ್ಬೋದಾದಂಥ ಡಿಸೈನ್ಸ್ಗಳು. ಹಾಗೆಯೇ ನೋಡಿ ಈ ರೀತಿ ಚೆನ್ನಾಗಿ ಟರ್ನ್ ಮಾಡ್ಕೊಂಬಿಟ್ಟು ನಾವು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಲೆಂತ್ ಕೆಳಗಡೆ ಥ್ರೆಡ್ನ ಬಿಟ್ಕೊಂಡು ನಾಟ್ನ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ, ಇಲ್ಲಿ ನಾನು ಯಾವುದೇ ಕುಚ್ಚಿಗೂ ರೇಟ್ ಏನು ಮೆನ್ಷನ್ ಮಾಡಿಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ಬರು ಕಡೆ ಒಂದೊಂದು ರೇಟ್ ಇರುತ್ತೆ. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನಮ್ಮ ಕಡೆ ಇಷ್ಟು ರೇಟ್ ಕೊಡೋದಿಲ್ಲ, ನೀವು ಹೇಳೋ ರೇಟೆಲ್ಲ ಸುಮ್ಮನೆ ವೇಸ್ಟ್ ಅಂತ ಹೇಳಿದರು. ಏನಂತಂದರೆ ನಾವಿರೋ ಏರಿಯಾದಲ್ಲಿ ನಾನು ಮಾಡೋವಂಥ ಚಾರ್ಜ್ ಅಷ್ಟೇ ನಾನು ಹೇಳಬಲ್ಲೆ ಸ್ನೇಹಿತರೆ. ಸೊ ನಿಮ್ಮ ಒಂದು ಪ್ಲೇಸಲ್ಲಿ ಯಾವ ರೀತಿ ನೀವು ಚಾರ್ಜ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಒಂದು ಕುಚ್ಚು ಡಿಸೈನ್ ಹಾಕೋದಕ್ಕೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ತೀರಾ, ಮತ್ತು ಎಷ್ಟು ಅದಕ್ಕೆ ಥ್ರೆಡ್ಸ್ ಇರ್ಬೋದು, ಬೀಡ್ಸ್ ಇರ್ಬೋದು, ಅದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ನೋಡಿಕೊಂಡು ನೀವು ರೇಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಡಿಸೈನ್ಸ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.